ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಈ ಶಿವಮೊಗ್ಗದಲ್ಲಿ ಇಷ್ಟೊಂದು ಜನ ಇದು ಒಂದು ಏರಿಯಾದಲ್ಲಿ ಸೇರಿದ್ದಾರೆ. ಇದು ಯಾಕೆ, ಈ ಸಂಭ್ರಮಾಚರಣೆ ಯಾಕೆ? ಬನ್ನಿ ಪೂರ್ತಿ ವಿಡಿಯೋ ನೋಡ್ತಾ ಹೋಗೋಣ. ವೀಕ್ಷಕರೇ, ನಾನಿವತ್ತು ಮತ್ತೆ ಕರ್ಕೊಂಬಂದಿರೋಂಥ ಜಾಗ ಇದು ಶಿವಮೊಗ್ಗದ ಗೋವಿಂದಾಪುರ. ಇಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ನಿರ್ಮಾಣವಾಗ್ತಿರೋಂಥ ಅಪಾರ್ಟ್ಮೆಂಟ್ಗಳು, ಅಂದರೆ G+2 ಮಾದರಿ ಮನೆಗಳು. ಈ ಮನೆಗಳ ಲಾಟ್ರಿ ಮುಖಾಂತರ ಹರಾಜು ಮಾಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಈ ಲಾಟ್ರಿ ಮುಖಾಂತರ ಹರಾಜು ಮಾಡುತ್ತಿರುವ ಪ್ರಕ್ರಿಯೆಗೆ, ಸಂಭ್ರಮಾಚರಣೆಗೆ ಮುಖ್ಯ ಅತಿಥಿಗಳು ಜಮೀರ್ ಅಹಮದ್ ಖಾನ್, ವಸತಿ ಸಚಿವರು, ಹಾಗೂ ಅವರದೇ ಸರ್ಕಾರದ MLA ಹಾಗೂ ಶಿವಮೊಗ್ಗ ನಗರದ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪ ಹಾಗೂ MLA HN ಚನ್ನಬಸಪ್ಪ ಹಾಗೂ MLC ಸರ್ಜಿ ಹಾಸ್ಪಿಟಲ್ನ ಸಂಸ್ಥಾಪಕರು ಅವರು ಧನಂಜಯ್ ಸರ್ಜಿ ಅವರು. ಹಾಗೂ ಎಡಭಾಗದಲ್ಲಿ ಇರುವಂತಹ ಕಟ್ಟಡವನ್ನು ಈಗ ಉದ್ಘಾಟನೆಗೊಳಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಅದನ್ನ ರಿಬನ್ ಕಟ್ ಮಾಡುವುದರ ಮೂಲಕ ವೇದಿಕೆಗೆ ಆಗಮಿಸುತ್ತಾರೆ. ವೇದಿಕೆಯ ಬಲಭಾಗದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಉದ್ಘಾಟನೆಗೊಳಿಸುತ್ತಾರೆ. ವೇದಿಕೆಯ ಎಡಭಾಗದಲ್ಲಿ ಸನ್ಮಾನ್ಯ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ಕೇಕ್ ಕತ್ತರಿಸುವುದರ ಮೂಲಕ ಉದ್ಘಾಟನೆಯನ್ನು ನೆರವೇರಿಸುತ್ತಾರೆ. ಇದೀಗ ಸನ್ಮಾನ್ಯ ವಸತಿ ಹಾಗೂ ಮೂಲ ಸೌಕರ್ಯ ಅಭಿವೃದ್ಧಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ವೇದಿಕೆಯನ್ನು ಆಗಮಿಸ್ತಾ ಇದ್ದಾರೆ. ಎದ್ದನಿತ್ತು ನಾವೆಲ್ಲರೂ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡೋದ್ರ ಮೂಲಕ ಅವರಿಗೆ ಇವತ್ತಿನ ಈ ಒಂದು 2G+ ಮನೆಗಳ ಹಂಚಿಕೆಯ ಕಾರ್ಯಕ್ರಮಕ್ಕೆ ಅದ್ಧೂರಿಯಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಸನ್ಮಾನ್ಯ ಶಿಕ್ಷಣ ಸಚಿವರು ಹಾಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಎಲ್ಲರಿಗೂ ನಮಸ್ಕಾರ. ರಾಜೀವ್ ಗಾಂಧಿ ವಸತಿ ನಿಗಮ ಬೆಂಗಳೂರು ಜಿಲ್ಲಾಡಳಿತ
ಎರಡೂ ಮನೆಗಳನ್ನು ಈಗ ಉದ್ಘಾಟನೆಯನ್ನು ನೆರವೇರಿಸಿ ಅತಿಥಿಗಳು ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಶ್ರೀಯುತರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ದಯಮಾಡಿ ವೇದಿಕೆಗೆ ಅವರಿಗೆ ಸದಾವಕಾಶವನ್ನು ಮಾಡಿಕೊಡಬೇಕಾಗಿ ಕೇಳ್ಕೊತಾ ಇದ್ದೀವಿ. ಶ್ರೀಯುತ ಜಮೀರ್ ಅಹಮದ್ ಖಾನ್ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಶ್ರೀಯುತ ಶಿಕ್ಷಣ ಸಚಿವರಾಗಿರುವಂತಹ ಮಧುಮಂಗಾರ ಖಾನ್ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಹಾಗೆ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಶಿವಮೊಗ್ಗ ಗ್ರಾಮಾಂತರ ಶಾಸಕಿಯಾಗಿರುವಂತಹ ಶಾರದಾ ನಾಯ್ಕ ಅವರನ್ನ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಮೇಡಮ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊತಾ ಇದ್ದೀವಿ. ಸನ್ಮಾನ್ಯ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಬಲ್ಕೀಶ್ ಬಾನು ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆಯೇ ಶ್ರೀಯುತ ಡಾಕ್ಟರ್ ಧನಂಜಯ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊತಾ ಇದ್ದೀವಿ. ಸನ್ಮಾನ್ಯ ಶ್ರೀಯುತ ಡಿ.ಎಸ್. ಹರೀಶ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ಹಾಗೆ ಶ್ರೀಮತಿ ಪಲ್ಲವಿ ಅವರು ಸನ್ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ SC/ST ಅಲೆಮಾರಿ ಅಭಿವೃದ್ಧಿ ಸಂಘ ನಿಯಮಿತ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆ ಶಿವಮೊಗ್ಗ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ H.S. ಸುಂದರೇಶ್ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಸನ್ಮಾನ್ಯ ಜಿಲ್ಲಾಧ್ಯಕ್ಷರು ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಚಂದ್ರಭೂಪಾಲ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀವಿ. ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂತಹ ಮಧು ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀವಿ. ಆಶ್ರಯ ಸಮಿತಿ ಸದಸ್ಯರಾದಂತಹ ಮಂಜುನಾಥ್ ಬಾಬು ಅವರು ಹಾಗೆ ಶ್ರೀಮತಿ ಯಮುನಾ ರಂಗೇಗೌಡ, ಅಬ್ದುಲ್ ಮುಜೀಬ್, ಲಕ್ಷ್ಮಣ್ ಇವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ರಾಜೀವ್ ಗಾಂಧಿ ವಸತಿ ನಿಗಮ ಬೆಂಗಳೂರಿನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಸುಶೀಲಮ್ಮ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಹಾಗೆ ಶಿವಮೊಗ್ಗ ಜಿಲ್ಲೆಯ ರಕ್ಷಣಾಧಿಕಾರಿಗಳಾಗಿರುವಂತಹ ಮಿಥುನ್ ಕುಮಾರ್ ಸರ್ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಹಾಗೆ ಜಿಲ್ಲಾಧಿಕಾರಿಗಳನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಶಿವಮೊಗ್ಗ ಮಹಾನಗರ ಪಾಲಿಕೆಯ ಆಯುಕ್ತರಾಗಿರುವಂತಹ ಶ್ರೀಯುತ ಕವಿತಾ ಯೋಗಪ್ಪನವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಮನೆಗಳು ಒಟ್ಟು 24 ಮನೆಗಳು ಒಂದು ಬ್ಲಾಕ್ ಅಲ್ಲಿ ಇರುತ್ತವೆ. ಒಂದು ಮನೆ ಕಾರ್ಪೆಟ್ ಏರಿಯಾ 28 ಸ್ಕ್ವೇರ್ ಮೀಟರ್ ಹಾಗೂ ಒಂದು ಮನೆ ಯೂನಿಟ್ ಕಾಸ್ಟ್ 7.8 ಲಕ್ಷಗಳು. ಈ ಮಹತ್ತರವಾದ ಪ್ರಾಜೆಕ್ಟ್ ಅಪ್ರೂವಲ್ 2018 ಇಸ್ವಿಯಲ್ಲಿ ಮಾಡಲಾಗಿತ್ತು. ವರ್ಕ್ ಆರ್ಡರ್ 2021 ಇಸ್ವಿಯಲ್ಲಿ ಮಾಡಲಾಗಿತ್ತು. ಈ ಪ್ರಾಜೆಕ್ಟ್ ಟೋಟಲ್ ಕಾಸ್ಟ್ 261 ಕೋಟಿ, ಹೌಸಿಂಗ್ ಕಾಸ್ಟ್ 236 ಕೋಟಿ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ 25 ಕೋಟಿ. ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಸಬ್ಸಿಡಿ ಬರ್ತಾ ಇರೋ ಮೊತ್ತ 45 ಕೋಟಿ ಹಾಗೂ ರಾಜ್ಯ ಸರ್ಕಾರದಿಂದ ಫಲಾನುಭವಿಗಳಿಗೆ ಸಬ್ಸಿಡಿಯಾಗಿ ಕೊಡ್ತಾ ಇರೋ ಮೊತ್ತ 45 ಕೋಟಿ. ಈಗಾಗಲೇ 114 ಕೋಟಿ ಮೊತ್ತ ಖರ್ಚಾಗಿದೆ ಹಾಗೂ ಇನ್ನ 145 ಕೋಟಿ ಬೆನಿಫಿಷಿಯರಿ ಕಾಂಟ್ರಿಬ್ಯೂಷನ್ ಇಂದ ಸಂಗ್ರಹಿಸಿ ಬಾಕಿ ಮೊತ್ತವನ್ನು ಬಾಕಿ ಮನೆಗಳನ್ನು ಕಟ್ಟೋ ಯೋಜನೆ ಇದೆ. ಈ ಪ್ರಾಜೆಕ್ಟ್ ಅನುಷ್ಠಾನಗೊಳಿಸುವ ಒಂದು ನಾಗಾರ್ಜುನ್ ಕನ್ಸ್ಟ್ರಕ್ಷನ್ ಕಂಪನಿಯವರು ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಈ ಯೋಜನೆ ಅಡಿಯಲ್ಲಿ 2018ನೇ ಸಾಲಿನಲ್ಲಿ ಆನ್ಲೈನ್ ಮೂಲಕ ಸಾರ್ವಜನಿಕರಿಂದ ಅರ್ಜಿ ಸ್ವೀಕರಿಸಲಾಯಿತು. ಸ್ಕ್ರೂಟಿನಿ ಬಳಿಕ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅನುಮೋದನೆ ಪಡೆದು ಆಶ್ರಯ ಸಮಿತಿಯಿಂದ ಅರ್ಹ ಫಲಾನುಭವಿಗಳಿಗೆ ಮನೆ ಹಂಚಿಕೆಯನ್ನು ಲಾಟರಿ ಮುಖಾಂತರ ಪಾರದರ್ಶಕವಾಗಿ ಮಾಡಲಾಯಿತು. ಈಗ ಈ ಮೊದಲಿನ ಹಂತದಲ್ಲಿ ಫೆಬ್ರವರಿ 2023 ಅಲ್ಲಿ 624 ಮನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ಈಗಾಗಲೇ ಲಾಟರಿ ಮುಖಾಂತರ ಹಂಚಲಾಗಿದೆ. ಇಂದು ಎರಡನೇ ಹಂತದ 652 ಅರ್ಹ ಫಲಾನುಭವಿಗಳಿಗೆ ಲಾಟರಿ ಮುಖಾಂತರ ಮನೆ ಕೀ ವಿತರಿಸಲಾಗುವುದು. ಯಾವುದೇ ಒಂದು ಮನೆ ಕಟ್ಟಬೇಕಂದ್ರೆ ಅದಕ್ಕೆ ಮೂಲಭೂತ ಸೌಕರ್ಯ ಅತ್ಯವಶ್ಯಕ. ಎಲೆಕ್ಟ್ರಿಸಿಟಿ ಆಗಲಿ, ಕುಡಿಯುವ ನೀರಾಗಲಿ ಹಾಗೂ ಅಂಡರ್ಗ್ರೌಂಡ್ ಡ್ರೈನೇಜ್ ಆಗಲಿ ಇವೆಲ್ಲ ತುಂಬಾ ಅವಶ್ಯಕವಾಗಿರುತ್ತದೆ. ಪ್ರಸ್ತುತ ಗೋವಿಂದಪುರ ವಸತಿ ಯೋಜನೆ ಅಡಿಯಲ್ಲಿ ಕುಡಿಯುವ ನೀರನ್ನು ಪೂರೈಸಲು ತಾತ್ಕಾಲಿಕವಾಗಿ ಮಹಾನಗರ ಪಾಲಿಕೆ ವತಿಯಿಂದ ಶಿವಮೊಗ್ಗದಿಂದ ನಾವು ಕೈಗೊಂಡಿದ್ದೀವಿ. 5 ಬೋರನ್ನು ನಾವು ಇಲ್ಲಿ ಕುಡಿಯೋ ನೀರಿಗೆ ನಾವು 6 ಲಕ್ಷ ಖರ್ಚು ಮಾಡಿ ಕೊಡಿಸಿದ್ದೀವಿ. ಮುಂದಿನ 4 ತಿಂಗಳ ಅವಧಿಯಲ್ಲಿ
ರೂರಲ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ಅಂಡ್ ಸ್ಯಾನಿಟೇಷನ್ RDWS ಏಜೆನ್ಸಿಯಿಂದ 14 ಕೋಟಿ ವೆಚ್ಚದಲ್ಲಿ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಕೈಗೊಳ್ಳಲಿದ್ದಾರೆ. ಇದರಲ್ಲಿ ಮಹಾನಗರ ಪಾಲಿಕೆಯಿಂದ 25% ಅಂದ್ರೆ 6 ಕೋಟಿ 15 ಫೈನಾನ್ಸಲ್ ಆಗ್ಲೇ ಈಗ ನಾವು ಕಾಯ್ದಿರಿಸಿದ್ದೀವಿ. ಅದನ್ನ ನಾವು ರೂರಲ್ ವಾಟರ್ ಸಪ್ಲೈ ಅವರಿಗೆ ಹಸ್ತಾಂತರ ಮಾಡ್ತೀವಿ. ಗೋವಿಂದಪುರದಲ್ಲಿ 3,000 ಮನೆಗಳಿಗೂ ಕೂಡ ಇನ್ನು 4 ತಿಂಗಳಲ್ಲಿ ಶಾಶ್ವತವಾದ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿದೆ. ಹಾಗೂ ಅಂಡರ್ ಗ್ರೌಂಡ್ ಡ್ರೈನೇಜ್ ಅನ್ನು STP ಪ್ಲಾಂಟ್ ವಸತಿ ಯೋಜನೆ ಅನುಷ್ಠಾನಗೊಳಿಸಲು ವಿದ್ಯುತ್ ಸಂಪರ್ಕ ಅತ್ಯವಶ್ಯಕ. ಈಗಾಗಲೇ 624 ಮನೆ ಮತ್ತು ಈ ದಿನ ವಿತರಿಸಲಾಗುವ 652 ಮನೆಗಳಿಗೆ ವಿದ್ಯುತ್ ಸಂಪರ್ಕ 4 TC ಮೂಲಕ 6.5 ಲ್ಯಾಕ್ ಖರ್ಚು ಮಾಡಿ ಮಹಾನಗರ ಪಾಲಿಕೆಯಿಂದ ಟೆಂಪರರಿ ಕನೆಕ್ಷನ್ ಅನ್ನ ನಾವು ಕೊಟ್ಟಿದ್ದೀವಿ. ಈಗ ಮೆಸ್ಕಾಂ ಇನ್ನ ಬಾಕಿ ಮನೆಗಳಿಗೆ ಮೆಸ್ಕಾಂ ಕನೆಕ್ಷನ್ ಪರ್ಮನೆಂಟ್ ಕನೆಕ್ಷನ್ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಶಾಶ್ವತವಾದ ಪರಿಹಾರಕ್ಕೆ KPTCL ಆಳ್ಕೊಳ ಸಬ್ಸ್ಟೇಷನ್ ಇಂದ ಗೋವಿಂದಪುರ ಗ್ರಾಮಕ್ಕೆ ಸುಮಾರು 7 ಕಿಲೋಮೀಟರ್ ಉದ್ದ UG ಕೇಬಲ್ ಅಳವಡಿಸುವ ಅವಶ್ಯಕತೆ ಇರುತ್ತದೆ. ಇದಕ್ಕೆ ತಗಲುವ ವೆಚ್ಚ ಗೋವಿಂದಪುರದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ 3,000 G+ ಮನೆಗಳ ಉದ್ಘಾಟನಾ ಸಮಾರಂಭ ಇದೀಗ ನೆರವೇರಿದೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಚನ್ನಬಸಪ್ಪ ಅವರೇ ಶಾಸಕರು ಶಿವಮೊಗ್ಗ. ಅದೇ ರೀತಿ ಕಾರ್ಯಕ್ರಮವನ್ನು ಬಹಳ ದಿನದಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಇವತ್ತು ಆ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಸ್ನೇಹಿತರು, ನನ್ನ ಹಿರಿಯರು, ಆತ್ಮೀಯರು ಆಗಿರ್ತಕ್ಕಂಥ ಸಚಿವರು ಆಗಿರ್ತಕ್ಕಂಥ ಶ್ರೀಯುತ ಜಮೀರ್ ಅಹಮದ್ ಅವರು, ವೇದಿಕೆ ಮೇಲೆ ಮೇಲ್ಮನೆಯ ಶಾಸಕವಾಗಿರ್ತಕ್ಕಂಥ ಶ್ರೀಮತಿ ಪ್ರತೀಶ್ ಖಾನ್ ಅವರೇ, ಶ್ರೀಯುತ ಅರುಣ್ ಅವರೇ, ನಮ್ಮ ದಯಾನಂದ್ ಸರ್ಜಿ ಅವರೇ, ಪ್ರಸನ್ನ ಅವರು ನಮ್ಮ ಅಧ್ಯಕ್ಷರು ಮಾಜಿ MLC ಅವರಿದ್ದಾರೆ, ನಿಗಮಗಳ ಅಧ್ಯಕ್ಷರಾಗಿರ್ತಕ್ಕಂಥ ಸುಂದರೇಶ್ ಅವರೇ, ಪಲ್ಲವಿ ಅವರೇ, ರವಿ ಅವರೇ, ಗ್ಯಾರಂಟಿ ಯೋಜನೆಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಚಂದ್ರಗೋಪಾಲ್ ಅವರೇ, ಶ್ರೀಯುತ ಗುರುದತ್ ಅವರು DC ಅವರಿದ್ದಾರೆ, SP ಅವರು ಹೇಮಂತ್ ನಮ್ಮ ಮಿಥುನ್ ಅವರಿದ್ದಾರೆ. ಎಲ್ಲ ನಮ್ಮ ಆಶ್ರಯ ಮೆಂಬರ್ಸ್. ಗೆಳೆಯರೇ, ಪೂರ್ತಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೂ ನಮ್ಮ ಚಾನಲ್ನ ಪ್ರೋತ್ಸಾಹ ಹೀಗೆ ಕಂಟಿನ್ಯೂ ಮಾಡ್ತಾಯಿರಿ. ಈಗ ಸೆಕೆಂಡ್ ವಿಡಿಯೋ ಕೂಡ ಪ್ಲೇ ಆಗುತ್ತೆ. ಹಾಗೆ ವಿಡಿಯೋನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಹೋಗಿ. ಧನ್ಯವಾದಗಳೊಂದಿಗೆ ಮಾರ್ಸ್ ಮಾರುತಿ.